ದೀಪಾವಳಿ ನಂತರ ಈ ರಾಶಿಗಳಿಗೆ ರಾಜಯೋಗ, ವಿಪರೀತ ಧನಲಾಭ. ನಿಮ್ಮ ರಾಶಿಗೆ ಏನು ಫಲ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ನಿಖರ ಜ್ಯೋತಿಷ್ಯ ಸರಳ ಪರಿಹಾರ. ಈ ನವೆಂಬರ್ ತಿಂಗಳಿನಲ್ಲಿ ಈಗ ನಾವು ಹೇಳುವ ಕೆಲ ರಾಶಿಯವರಿಗೆ ಪ್ರತಿ ವಿಷಯಗಳಲ್ಲಿಯೂ ಅನುಕೂಲಕರವಾಗಿರುತ್ತದೆ. ಆ ರಾಶಿ ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ತುಂಬ ಅನುಕೂಲಕರವಾದ ಸಮಯ. ನಿಮಗೆ ಕಾರ್ತಿಕ ಹುಣ್ಣಿಮೆ ಆಗುವವರೆಗೂ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಜಯವನ್ನು ಕಾಣುತ್ತೀರಿ. ಎಷ್ಟೋ ದಿನಗಳಿಂದ ನೀವು ಎದುರಿಸುತ್ತಿರುವ ಸಮಸ್ಯೆಗಳು ದೂರವಾಗುತ್ತವೆ. ನೀವು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣಲು ಹೊಸ ಪ್ರಯತ್ನಗಳನ್ನು ಮಾಡುತ್ತೀರಿ. ಪ್ರತಿ ವಿಷಯದಲ್ಲಿಯೂ ಒಳ್ಳೆಯ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತೀರಿ. ನಿಮಗೆ ಸಹಾಯ ಸಹಕಾರ ನೀಡುವ ವ್ಯಕ್ತಿಗಳು ಯಾವಾಗಲೂ ನಿಮ್ಮ ಹತ್ತಿರನೇ ಇರುತ್ತಾರೆ. ಪ್ರತಿಯೊಬ್ಬರ ಹತ್ತಿರನೂ ಸಹ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸುತ್ತೀರಿ. ಪ್ರತಿ ಕೆಲಸಗಳಲ್ಲಿ ತುಂಬ ಆಲೋಚನೆ ಮತ್ತು ತಿಳಿದುಕೊಂಡು ಮುಂದಕ್ಕೆ ಸಾಗುತ್ತೀರಿ. ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿ ಪ್ರತಿ ವಿಷಯಗಳಲ್ಲಿ ಉತ್ತಮವಾದ ವ್ಯಕ್ತಿಗಳಾಗಿ ಸಾಬೀತುಪಡಿಸುವುದಕ್ಕೆ ಅವಕಾಶಗಳನ್ನು ಹುಡುಕಿಕೊಳ್ಳುತ್ತೀರಿ. ಈ ಸಮಯದಲ್ಲಿ ನೀವು ಆಲೋಚನೆ ಮಾಡುವ ವಿಧಾನ ತುಂಬ ಸರಿಯಾಗಿರುತ್ತದೆ. ನೀವು ಪ್ರಣಾಳಿಕೆ ಪ್ರಕಾರ ಕೆಲಸಗಳನ್ನು ಪೂರ್ತಿ ಮಾಡುತ್ತೀರಿ. ಪ್ರತಿ ವಿಷಯಗಳಲ್ಲಿಯೂ ನೀವು ಮಾಡುವ ಅಂದಾಜು ನಿಜವಾಗುತ್ತದೆ. ನಿಮಗೆ ಲಕ್ಷ್ಮೀ ಕಟಾಕ್ಷ ತುಂಬ ಚೆನ್ನಾಗಿರುತ್ತದೆ. ವ್ಯಾಪಾರ ಮಾಡುವವರಿಗೆ ಇದು ಒಂದು ಯೋಗ ಕಾಲ ಎಂದೇ ಹೇಳಬಹುದು. ಈ ಸಮಯದಲ್ಲಿ ಹೆಚ್ಚಿನ ಲಾಭಗಳನ್ನು ಕಾಣುತ್ತೀರಿ. ವ್ಯಾಪಾರದಲ್ಲಿ 2 ಪಟ್ಟು ಹೆಚ್ಚು ಲಾಭಗಳನ್ನು ಕಾಣುತ್ತೀರಿ. ಕನ್ಯಾ ರಾಶಿ. ಬಾಳ ಸಂಗಾತಿಯ ಜೊತೆ ಇರುವ ಅನುಮಾನ ಮನಸ್ತಾಪಗಳು ದೂರವಾಗುವ ಸಮಯವಿದು. ಪ್ರತಿ ವಿಷಯದಲ್ಲಿಯೂ ಕುಟುಂಬದವರ ಪೂರ್ತಿ ಸಹಾಯ ಸಹಕಾರ ದೊರೆಯುತ್ತದೆ. ಇನ್ನು ಆರ್ಥಿಕ ಅಭಿವೃದ್ಧಿಯನ್ನು ಕಾಣಲು ಒಳ್ಳೆಯ ಸಮಯವಾಗಿದೆ. ಶುಭವಾರ್ತೆಯನ್ನು ಕೇಳುತ್ತೀರಿ. ಊಹಿಸಿದ ರೀತಿಯಲ್ಲಿ ಧನಲಾಭವನ್ನು ಕಾಣುತ್ತೀರಿ. ಪ್ರತಿ ವ್ಯವಹಾರದಲ್ಲಿಯೂ ಲಾಭಗಳನ್ನು ಕಾಣುತ್ತೀರಿ. ಕುಂಭರಾಶಿ. ಇಂದಿನ ಮಾಸಗಿಂತ ಈ ಸಮಯದಲ್ಲಿ 2 ಪಟ್ಟು ಹೆಚ್ಚಿನ ಲಾಭಗಳನ್ನು ಕಾಣುತ್ತೀರಿ. ಆರ್ಥಿಕ ವ್ಯವಹಾರಗಳಲ್ಲಿ ತುಂಬ ಜಾಣತನದಿಂದ ಇರುತ್ತೀರಿ. ಈ ಸಮಯದಲ್ಲಿ ತುಂಬ ಬೇಗ ಆಲೋಚನೆಗಳನ್ನು ತೆಗೆದುಕೊಳ್ಳುತ್ತೀರಿ. ತುಂಬ ದಿನಗಳಿಂದ ನಿಂತು ಹೋಗಿರುವ ಕೆಲಸಗಳನ್ನು ನಿಮ್ಮ ಬುದ್ಧಿತನದಿಂದ ಲಾಭದಾಯಕವಾಗಿ ಪೂರ್ತಿ ಮಾಡುತ್ತೀರಿ. ಪ್ರತಿ ವಿಷಯದಲ್ಲಿಯೂ ವಿಜಯವನ್ನು ಪಡೆಯುತ್ತೀರಿ. ಕೋರ್ಟ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಈ ಸಮಯದಲ್ಲಿ ಸಮಸ್ಯೆಗಳು ದೂರವಾಗುತ್ತವೆ. ಬರಬೇಕಾದ ಬಾಕಿ ಹಣ ಬರುತ್ತದೆ. ಈ ಸಮಯವನ್ನು ಅದೃಷ್ಟದ ಸಮಯವೆಂದೇ ಹೇಳಬಹುದು. ಮೀನ ರಾಶಿ. ಉದ್ಯೋಗದಲ್ಲಿರುವವರು ಅಭಿವೃದ್ಧಿಯನ್ನು ಕಾಣುತ್ತಾರೆ. ಹೊಸ ಕೆಲಸಕ್ಕಾಗಿ ಪ್ರಯತ್ನ ಮಾಡುತ್ತಿರುವವರು ಇನ್ನೂ ಒಳ್ಳೆಯ ಕೆಲಸವನ್ನು ಪಡೆಯುತ್ತೀರಿ. ವ್ಯಾಪಾರ ಮಾಡುವವರು ಒಳ್ಳೆಯ ಲಾಭಗಳನ್ನು ಕಾಣುತ್ತಾರೆ. ಆರ್ಥಿಕವಾಗಿ ಉನ್ನತ ಸ್ಥಾನವನ್ನು ತಲುಪುತ್ತೀರಿ. ಮಾಡುವ ಪ್ರತಿ ಕೆಲಸಗಳಲ್ಲಿಯೂ ಪ್ರಣಾಳಿಕೆಯನ್ನು ಸಿದ್ಧ ಮಾಡಿಕೊಂಡು ಅದರ ಹಾಗೆ ನಡೆದುಕೊಳ್ಳುತ್ತೀರಿ. ವಂಶಸ್ಥರ ಆಸ್ತಿಗಳು ಸಹ ಬರುವ ಅವಕಾಶಗಳು ಹೆಚ್ಚಾಗಿದೆ. ಈ ಸಮಯದಲ್ಲಿ ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಕೆಲಸಗಳು ಸುಲಭವಾಗಿ ಪೂರ್ತಿಯಾಗುತ್ತದೆ. ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಏನಾದರೂ ಕಾರ್ಯಗತಗೊಳಿಸಿದರೆ ಅದು ಸಹ ತುಂಬ ಒಳ್ಳೆಯ ಲಾಭಗಳನ್ನು ನೀಡುತ್ತದೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ.
ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದೂ ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.